ತರೀಕೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಶ್ವ ಅಧಿಕ ರಕ್ತದೊತ್ತಡ ದಿನಾಚರಣೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿ ವಿಶ್ವ ಅಧಿಕ ರಕ್ತದೊತ್ತಡ ದಿನವನ್ನು ಆಚರಿಸಲಾಯಿತು. ಆರೋಗ್ಯ ಇಲಾಖೆಯ ಅಸಾಂಕ್ರಾಮಿಕ ರೋಗಗಳ ಎನ್ಸಿಡಿ ಕಾರ್ಯಕ್ರಮಗಳಲ್ಲಿ ಇದು ಕೂಡ ಒಂದಾಗಿರುತ್ತದೆ. ಕಾರ್ಯಕ್ರಮದಲ್ಲಿ ತರೀಕೆರೆ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ದೇವರಾಜ್ ಮಾತನಾಡಿ, ವಿಶೇಷವಾಗಿ ರಕ್ತದೊತ್ತಡವನ್ನು ಸರಿಯಾಗಿ ಪರೀಕ್ಷೆ ಮಾಡಿಸಿಕೊಳ್ಳಿ, ನಂತರ ಚಿಕಿತ್ಸೆ ಪಡೆದುಕೊಳ್ಳುವುದು. ಹಿರಿಯ ನಾಗರಿಕರಿಗೆ ಅತಿಯಾಗಿ ಈ ಕಾಯಿಲೆಯಿಂದ ಬಳಲುತ್ತಿದ್ದು, ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಬಿಪಿ ಮತ್ತು ಸಕ್ಕರೆ ಕಾಯಿಲೆಯ ಔಷಧಿಗಳು ಸದಾ ಲಭ್ಯವಿರಲಿದ್ದು, ಅವಶ್ಯಕತೆ ಇರುವ ರೋಗಿಗಳು ಬಂದು ಉಚಿತವಾಗಿ ಇಸಿಜಿ, ಬಿಪಿ ತಪಾಸಣೆ, ಸಕ್ಕರೆ ಕಾಯಿಲೆ ತಪಾಸಣೆ ಮಾಡಿಸಿಕೊಂಡು ಮಾತ್ರೆಗಳನ್ನು ಉಚಿತವಾಗಿ ತೆಗೆದುಕೊಂಡು ಮುಂದೆ ಆಗಬಹುದಾದಂತಹ ತೊಂದರೆಗಳನ್ನು ತಪ್ಪಿಸಿಕೊಳ್ಳಲಿ. ಅಧಿಕ ರಕ್ತದೊತ್ತಡದಿಂದ ಮೆದುಳಿಗೆ ರಕ್ತಸ್ರಾವವಾಗಿ ಪಾರ್ಶ್ವವಾಯು ಆಗುವಂತಹ ಸಂಭವವಿರುವುದರಿಂದ ಮತ್ತು ಕಿಡ್ನಿಗಳ ಮೇಲೆ ಆಗಬಹುದಾದ ತೊಂದರೆಗಳನ್ನು ವಿವರಿಸಿ ತಿಳಿಸಿದರು. ಸದ್ಯದಲ್ಲೇ ಬಿಪಿ ಮತ್ತು ಸಕ್ಕರೆ ಕಾಯಿಲೆ ಮಾತ್ರೆಗಳು ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆಯನ್ನು ಸರ್ಕಾರ ಮಾಡಲಿದ್ದು, ಅಲ್ಲಿಯವರೆಗೂ ಆಸ್ಪತ್ರೆಯಲ್ಲಿ ಔಷಧಿಗಳು ಲಭ್ಯವಿರಲಿದ್ದು, ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳು ಚಿಕಿತ್ಸೆ ನೀಡುವ ಜೊತೆಯಲ್ಲಿ ಅನೇಕ ಕಾಯಿಲೆಗಳು ಬರದಂತೆ ತಡೆಗಟ್ಟುವ ಕಾರ್ಯಕ್ರಮಗಳನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೆಸಿಕೊಂಡು ಬರುತ್ತಿರುವುದು ವಿಶೇಷವಾಗಿರುತ್ತದೆ. ಅದರಲ್ಲೂ ತರೀಕೆರೆ ಸಾರ್ವಜನಿಕ ಆಸ್ಪತ್ರೆಯು ಇಂತಹ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿರುವುದನ್ನು ಸಾರ್ವಜನಿಕರಿಗೆ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಓಂಕಾರ ಮೂರ್ತಿ ಸ್ವಾಗತಿಸಿ ಹಾಗೂ ಡಾಕ್ಟರ್ ಶ್ರೀನಿವಾಸ್ ವಂದಿಸಿದರು. ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ತಜ್ಞ ವೈದ್ಯರುಗಳು, ಆಸ್ಪತ್ರೆಯ ಸಿಬ್ಬಂದಿಗಳು, ತಾಲೂಕು ಆರೋಗ್ಯ ಅಧಿಕಾರಿಗಳ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದರು. ವರದಿ ಪ್ರದೀಪ್ ಎಚ್, ತರೀಕೆರೆ. ಯಾಕೆ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಎಷ್ಟೋ ಜನ ಹೇಳ್ತಾರೆ ಸಕ್ಕರೆ ಕಾಯಿಲೆ ಬಿಡಿ ಸರ್, ನಾವು ಚೆನ್ನಾಗಿ ತಿಂತೀವಿ ಸರ್, ವ್ಯಾಯಾಮ ಮಾಡ್ತೀವಿ ಸರ್, ನಮಗೆ ಏನೂ ಆಗಲ್ಲ ಸರ್, 10 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ಕಿಡ್ನಿ ಕೈಲಿ ಇಟ್ಕೊಂಡ್ಬಂದಿರ್ತಾರೆ, ಎಲ್ಲ ಹಾಳಾಗ್ಬಿಟ್ಟಿರುತ್ತೆ, ಯಾರೂ ಸರಿ ಮಾಡೋಕ್ಕಾಗಲ್ಲ. ಹಾಗಾಗಿ ಅಂತ ತೊಂದರೆ ಆಗಬಾರ್ದು ಅಂತೇಳಿ ಸಕ್ಕರೆ ಕಾಯಿಲೆನ ಮೊದಲೇ ಗಮನಿಸ್ಕೋಬೇಕು. ಆದ್ರೆ ಈ ದಿನ ವಿಶೇಷವಾಗಿ ವಿಶ್ವ ಅಧಿಕ ರಕ್ತದೊತ್ತಡ ದಿನಾಚರಣೆ. ಬರೀ ರಕ್ತದೊತ್ತಡ ದಿನಾಚರಣೆ ಅಲ್ಲ, ಇದು ಅಧಿಕ ರಕ್ತದೊತ್ತಡ ದಿನಾಚರಣೆ. ಈ ಒಂದೊಂದು ದಿನಕ್ಕೂ ನಾವು ಈಗ ದಿನಾಚರಣೆ ಅಂತ ಹೇಳಂಗಿಲ್ಲ. ಇದನ್ನ ನಾಗರಿಕರಿಗೆ ಈ ಕಾಯಿಲೆ ಬಗ್ಗೆ ಅರಿವು ಮೂಡಿಸೋದಕ್ಕೋಸ್ಕರ ಒಂದು ದಿನನ ನಾವು ಮುಡಿಪಾಗಿಟ್ಟು ಈ ದಿನ ಸಂಪೂರ್ಣವಾಗಿ ನಿಮಗೆ ಅಧಿಕ ರಕ್ತದೊತ್ತಡದ ಬಗ್ಗೆ ತಿಳಿ ಹೇಳ್ತಾ ಹೋಗ್ತೀವಿ. ಯಾಕೆಂದ್ರೆ ನಾನಾ ಕಾಯಿಲೆಗಳು ನಾನಾ ದಿನಗಳಿಗೆ ಬೇಕಾಗಿರೋದ್ರಿಂದ ಅಥವಾ ಬೇರೆ ಸಂಭ್ರಮ ದಿನಕ್ಕೂ ಬೇಕಾಗಿರೋ ಈ ಒಂದು ದಿನ ಮಾತ್ರ ಮೇ 17ನೇ ತಾರೀಕನ್ನ ವಿಶ್ವ ಅಧಿಕ ರಕ್ತದೊತ್ತಡ ದಿನಾಚರಣೆ ಅಂತೇಳಿ ಅಥವಾ ದಿನ ಅಂತೇಳಿ ಆಚರಿಸ್ತಾ ಇದ್ವಿ. ಈ ಸಮಯದಲ್ಲಿ ನಾವು ಆಸ್ಪತ್ರೆಗೆ ಬಂದಂತ ರೋಗಿಗಳಿಗೆ ಅಥವಾ ಸಮಾಜದಲ್ಲಿ ಎಲ್ಲೆಲ್ಲಿದಾರಲ್ಲ ಮನೆಯಲ್ಲಿ ಎಲ್ಲಿ ನಾವು ತಲುಪ್ತೀವೋ ಅವರಿಗೆ ಈ ಕಾಯಿಲೆನ ತಿಳಿಸ್ಬಿಟ್ಟು ಅಧಿಕ ರಕ್ತದೊತ್ತಡ ಇದ್ರೆ ನಿಮ್ಮ ರಕ್ತದನ್ನ ಬಿಪಿ ಏನಿದೆಯಲ್ಲ ನಾವು ಚೆಕ್ ಮಾಡೋದು ಅದನ್ನ ಸರಿಯಾಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ನೀವು ಮೊದಲು ಅದು ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ನಾರ್ಮಲ್ ಇದೆಯಾ ಅಂತೇಳಿ ನೀವು ಮೊದಲು ನಿಖರವಾಗಿ ತಿಳ್ಕೊಳ್ಬೇಕು. ಆ ನಿಖರವಾಗಿ ತಿಳ್ಕೊಳ್ಳೋದ್ರಿಂದ ಏನು ಲಾಭ? ನೀವು ಸರಿಯಾಗಿ ಔಷಧಿ ತಗೊಳ್ತೀರಾ, ಜಾಸ್ತಿ ದಿವಸ ಬದುಕ್ತೀರಾ. ಜಾಸ್ತಿ ದಿವಸ ಯಾಕೆ ಬದುಕ್ಬೇಕು ಸರ್? ಹೌದಲ್ವಾ? ನೀವು ನಿಮ್ಮನೆಗೆ ಬಹಳ ಮುಖ್ಯರಲ್ಲ. ಒಂದು ಮಗುಗೆ ತಂದೆ ತಾಯಿ ಬಹಳ ಮುಖ್ಯ, ಅವ್ರ ಸ್ಥಾನನ ಬೇರೆ ತುಂಬಕ್ ಬರೋದಿಲ್ಲ. ಹೌದಲ್ವಾ? ಒಂದು ಮನೆಗೆ ಒಂದು ಮಗು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಅವ್ರವ್ರ ಸ್ಥಾನ ಅವ್ರ ಮನೆಯಲ್ಲಿ ಬಹಳ ಅತಿ ಮುಖ್ಯವಾಗಿರೋದ್ರಿಂದ ಅವ್ರ ಮನೆಗೋಸ್ಕರ ನಾವು ಮೊದಲು ಬದುಕಬೇಕಾಗುತ್ತೆ. ಕೊನೆಗೆ ನಮ್ಮ ಬೀದಿಗೋಸ್ಕರ ನಾವು ಬದುಕಬೇಕಾಗುತ್ತೆ. ಹೇಳ್ತಾರೆ ಯಾರೋ ಈ ಬೀದಿ ಹೆಸರು ಇಂಥದ್ದು ಹೇಳ್ಬಿಟ್ಟು ಅವ್ರು ಇದ್ರಲ್ಲ, ಹಾಗೆ ಊರಿಗೂ ಕೂಡ ನಾವು ಸಮಾಜಕ್ಕೂ ಕೂಡ ಕೊಡುಗೆಯಾಗಿ ಬಾಳ್ಬೇಕಾಗಿರೋದ್ರಿಂದ ಸಮಾಜಕ್ಕೆ ಊರಿಗೆ ನಮ್ಮೊಂದು ಆಸ್ತಿ ಇದ್ದಾಗೆ, ದೇಶಕ್ಕೊಂದು ಆಸ್ತಿ ಇದ್ದಾಗ ಹಾಗೆ ನಾವು ಎಷ್ಟು ದಿವಸ ಬದುಕಿದಷ್ಟು ಎರಡು ರೀತಿ ಪ್ರಯೋಜನ ಆಗುತ್ತೆ. ಒಂದು, ನಾವು ದುಡಿದು ಕೊಡಬಹುದು ದೇಶಕ್ಕೆ, ಮನೆಗೆ ಕಾಣಿಕೆಯನ್ನು ದುಡ್ಡಿನ ರೂಪದಲ್ಲಿ ದುಡಿದು ಕೊಡಬಹುದು. ಎರಡನೇದಾಗಿ ನಿಮ್ಮ ಅನುಭವಗಳನ್ನ ಸಮಾಜಕ್ಕೆ ಹಂಚಬಹುದಲ್ಲ. ವಿಶೇಷವಾಗಿ ರಕ್ತದೊತ್ತಡ ವಯಸ್ಸಾದವರಿಗೆ ಬರೋದ್ರಿಂದ ವಯಸ್ಸಾದವರಲ್ಲಿ ಇರ್ತಕ್ಕಂಥ ಅನೇಕ ಅನುಭವಗಳನ್ನ ಹಿರಿಯರಿಗೆ ಕೊಡಬೇಕಾಗಿರೋದ್ರಿಂದ ನೀವು ಅತಿ ಹೆಚ್ಚು ಬದುಕಬೇಕು. ಆಮೇಲೆ ಸಾಯೋದು ಎಲ್ಲರೂ ಇದ್ದಿದ್ದೇನೆ, ಯಾರೋ ಈ ಭೂಮಿಯಲ್ಲಿ 150 ವರ್ಷ ಎಲ್ಲ ಬದುಕಿರೋದು ಇಲ್ಲ. ಸಾಯೋದು ಸಹಜ, ಹುಟ್ಟಿದ ಮೇಲೆ ನಾವು ಸಾಯಲೇಬೇಕು. ಆದ್ರೆ ಇದ್ದಂತ ಸಮಯದಲ್ಲಿ ಆರೋಗ್ಯವಂತವಾಗಿ ಬಾಳಬೇಕು. ಸರ್, ರಕ್ತದೊತ್ತಡ ಜಾಸ್ತಿ ಆದ್ರೆ ಏನಾಗುತ್ತೆ ನೀವು ನೋಡಿರ್ಬೋದು, ಮೋಟರ್ ಆನ್ ಮಾಡ್ಬಿಟ್ಟು ಆ ಕಡೆ ಪೈಪ್ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಎಲ್ಲರೂ ಒಂದ್ ಕಡೆ ಬಿಚ್ಕೊಂಡ್ಬಿಡುತ್ತೆ. ಹೌದಲ್ವಾ? ಬಿಚ್ಕೊಂಡು ಜೋರಾಗಿ ನೀರು ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದಲ್ವಾ? ಅದೇ ರೀತಿ ನಿಮ್ಮಲ್ಲಿ ಏನಾದರೂ ಇದ್ದಕ್ಕಿದ್ದಂತೆ ಅಧಿಕ ರಕ್ತದೊತ್ತಡ ಆದ್ರೆ
ಮೆದುಳಲ್ಲಿ ಸಣ್ಣ ಸಣ್ಣ ಪೈಪ್ಗಳು ಇರುತ್ತೆ ರಕ್ತದ್ದು, ಅವು ಒಡೆದೋಗ್ಬಿಡುತ್ತೆ. ಒಡೆದೋದ ತಕ್ಷಣ ಏನಾಗುತ್ತೆ, ಮೆದುಳಲ್ಲಿ ರಕ್ತಸ್ರಾವ ಆಗುತ್ತೆ. ಮೆದುಳಲ್ಲಿ ರಕ್ತಸ್ರಾವ ಆದ ತಕ್ಷಣ ನಿಮಗೆ ಮೊದಲನೇದು ಏನಂತ ಹೇಳಿದ್ರೆ ಪ್ರಜ್ಞೆ ತಪ್ಪಿದ್ರೆ ಮಾರನೇ ಸಡ್ಡೆಗಳ ಕೈ ಸೆಟ್ಕೊಂಡಿರ್ತಾರೆ. ಅದನ್ನ ವಾಸಿ ಮಾಡೋದು ಬಹಳ ಕಷ್ಟ. ನಿಮಗೆ ಅನ್ಸುತ್ತೆ ನಾವು ನಾಟಿ ಔಷಧಿ ತಗೊಳ್ತೀವಿ ಸರ್, ನಮಗೆ ಅದು ಪಾರ್ಶ್ವ ಹೋಗ್ಬಿಡುತ್ತೆ ಅಂತ. ಪಾರ್ಶ್ವ ಬಂದಿದ್ದು ಏನಕ್ಕೆ ಅಂತ ಮೊದಲು ತಿಳ್ಕೋಬೇಕು. ನಿಮಗೆ ಅಧಿಕ ರಕ್ತದ ಒತ್ತಡ ಆಗಿರೋದ್ರಿಂದ, ಮೆದುಳಲ್ಲಿ ರಕ್ತಸ್ರಾವ ಜಾಸ್ತಿ ಆಗಿರೋದ್ರಿಂದ ನಿಮಗೆ ಪಾರ್ಶ್ವ ಬಂದಿರುತ್ತೆ. ಆ ರಕ್ತದೊತ್ತಡ ಕಡಿಮೆ ಮಾಡ್ಕೊಂಡಾಗ ಏನಾಗುತ್ತೆ, ನಿಮಗೆ ಕಾಯಿಲೆ ಗುಣಮುಖ ಆಗಲಿಕ್ಕೆ ಅನುಕೂಲ ಆಗುತ್ತೆ, ಅಥವಾ ಮುಂದೊಂದು ದಿವಸ ನಿಮಗೆ ಆ ತರ ಪಾರ್ಶ್ವ ಬರೋದಿಲ್ಲ. ಎರಡನೇದಾಗಿ ಆ ಏನೇನು ರಕ್ತ ಹೊರಗಡೆ ಎಲ್ಲ ಚೆಲ್ಲಿರುತ್ತಲ್ಲ ಬ್ರೈನ್ ಅಲ್ಲಿ, ಅದೆಲ್ಲ ಹೀರ್ಕೊಂಡು ಮಧ್ಯದಲ್ಲಿ ಒಂದು ಸ್ವಲ್ಪ ಭಾಗ ಶೇಷ ಉಳಿಯುತ್ತೆ. ನೋಡಿ, ಯಾರಾದ್ರೂ ನೋಡಿ ಪಾರ್ಶ್ವ ಹೊಡೆದ್ರು ಮೊದಲಂಗೆ ಆಗಿರೋದಿಲ್ಲ, ಒಂದು ಸ್ವಲ್ಪನಾದ್ರೂ ಅವರಿಗೆ ಶೇಷ ಉಳ್ಕೊಂಡಿರುತ್ತೆ. ಸೊ ಈ ರೀತಿ ಒಬ್ಬ ಮನುಷ್ಯ ಅಂಗವಿಕಲ ಆಗಬಾರದು ಅಂದ್ರೆ ನಿಮ್ಮ ರಕ್ತದೊತ್ತಡವನ್ನ ನಿಖರವಾಗಿ ಅಳತೆ ಮಾಡಿಸಿಕೊಂಡು ಸರಿಯಾದ ರೀತಿಯಲ್ಲಿ ಮಾತ್ರೆಗಳನ್ನ ತಗೊಳ್ಳೋದ್ರಿಂದ ನೀವು ಮುಂದೊಂದು ದಿವಸ ಸಮಾಜಕ್ಕೆ ಹೊರೆಯಾಗುದಿಲ್ಲ. ವಯಸ್ಸಾದಾಗ ಸಾಮಾನ್ಯವಾಗಿ ಎಲ್ಲರಿಗೂ ಹೊರೆ ಆಗ್ಬಿಡ್ತೀವಿ. ಎಷ್ಟೋ ಜನ ಯಾಕಾದ್ರೂ ಇದರಪ್ಪ ಅನ್ನೋ ಲೆವೆಲ್ಗೆ ಇವತ್ತು ಕೂಡ ನಾವು ಸಮಾಜದಲ್ಲಿ ನೋಡ್ತಿದ್ವಿ. ಆದ್ರೆ ನಾವಾಗೆ ಇನ್ನೊಬ್ಬರಿಗೆ ಹೊರೆ ಆಗ್ಬಾರ್ದು ಅಂದ್ರೆ ನಾವು ಈ ರೀತಿ ಒಂದು ಏನು ಸರ್ಕಾರದಲ್ಲಿ ನೀವು ನೋಡ್ಬೋದು, ಎಷ್ಟೋ ಖಾಸಗಿ ಆಸ್ಪತ್ರೆಯವರು ನೀವು ಹೋದ್ರೆ ಚೀಟಿ ಬರೀತಾರೆ, ದುಡ್ಡು ಇಸ್ಕೊಳ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ, ಕಳಿಸ್ತಾರೆ. ನಮ್ಮಲ್ಲಿ ಹಂಗಲ್ಲ. ನಾವು ಟ್ರೀಟ್ಮೆಂಟ್ ಕೊಡೋದ್ರ ಜೊತೆಯಲ್ಲಿ ಏನು ಕಾಯಿಲೆಗಳು ಬರದಾಗೆ ನೋಡ್ಕೊಳ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ನಾವಿಲ್ಲಿ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಸರ್ಕಾರಿ ಆಸ್ಪತ್ರೆಯನ್ನ ಜಾಸ್ತಿ ಅವಲಂಬಿಸಿ. ಆಮೇಲೆ ನಮ್ಮಲ್ಲಿ ಯಾವತ್ತೂ ಕೂಡ BP ಮಾತ್ರೆ ಆಗ್ಬೋದು, ಶುಗರ್ ಮಾತ್ರೆ ಆಗ್ಬೋದು ಇಲ್ಲ ಅಂತ ನಾವು ಹೇಳೇ ಇಲ್ಲ. ನಾವು ಪ್ರತಿ ದಿವಸ ಎಲ್ಲರಿಗೂ ಕೂಡ ಎಷ್ಟು ಜನ ನಮ್ಮಲ್ಲಿ ಬರ್ತಾರೋ ಅವರೆಲ್ಲರಿಗೂ ಕೂಡ ನಾವು BP ಮಾತ್ರೆ, ಸಕ್ಕರೆ ಕಾಯಿಲೆ ಮಾತ್ರೆಗಳನ್ನು ನಿರಂತರವಾಗಿ ಸರಬರಾಜು ಮಾಡ್ತಿದ್ವಿ. ವಿಶೇಷವಾಗಿ ಈ ರಕ್ತದೊತ್ತಡ ವಯಸ್ಸಾದವರಿಗೆ ಬರೋದ್ರಿಂದ ಎಷ್ಟೋ ಜನರಿಗೆ ಆಸ್ಪತ್ರೆ ಕರ್ಕೊಂಡು ಬರೋಕ್ಕೆ ಯಾರು ಇರೋಲ್ಲ, ಅಥವಾ ಅವ್ರಿಗೆ ಬರೋ ಶಕ್ತಿ ಇರೋದಿಲ್ಲ, ಅಥವಾ ಆ ಒಂದು ಜೀವಿ ಅಲ್ಲಿ ಏನೋ ಸಣ್ಣ ಕೆಲಸ ಮಾಡ್ತಿರ್ತಾರೆ, ಅದನ್ನ ಬಿಟ್ಟು ಆಸ್ಪತ್ರೆ ಬರೀದ್ರೆ ಅವ್ರ ಸಮಯ ವೇಸ್ಟ್ ಆಗುತ್ತೆ. ಅದಕ್ಕೆ ನಿಮ್ಮ ಮನೆಯ ಬಾಗಿಲಿಗೆನೆ BP ಮಾತ್ರೆ, ಸಕ್ಕರೆ ಕಾಯಿಲೆ ಮಾತ್ರೆ ಸದ್ಯದಲ್ಲೇ ನಿಮಗೆ ತಲುಪುವಂತ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ನಮ್ಮ ರಾಜ್ಯ ಸರ್ಕಾರ ಹಮ್ಮಿಕೊಳ್ತಿದೆ. ಅದಕ್ಕೆ ಗೃಹ ಆರೋಗ್ಯ ಭಾಗ್ಯ ಅಂತ ಹೆಚ್ಚು ಕಡಿಮೆ ಇನ್ನೊಂದು ವಾರದಲ್ಲಿ 20ನೇ ತಾರೀಕಿಗೆ ಗುರಿ ಇಟ್ಕೊಂಡಿದ್ದಾರೆ ಮಾಡಬೇಕು ಅಂತ. 20ಕ್ಕೆ ಆಗ್ಬೋದು, ಅಥವಾ 2-3 ದಿವಸ ಮುಂದಕ್ಕೆ ಹೋಗ್ಬೋದು. ಆ ಕಾರ್ಯಕ್ರಮ ಸರ್ಕಾರದಿಂದ ಚಾಲನೆ ಆದ್ಮೇಲೆ ನಿಮ್ಮ ಮನೆಯ ಬಾಗಿಲಿಗೆ BP ಮಾತ್ರೆ, ಸಕ್ಕರೆ ಕಾಯಿಲೆ ಮಾತ್ರೆ ಬಂದು ತಲುಪುತ್ತೆ. ನೀವು ಅದಕ್ಕೆ ಆಸ್ಪತ್ರೆಗೆ ಬರೋ ಅವಶ್ಯಕತೆನೇ ಇಲ್ಲ. ಹಾಗಾಗಿ ಇವತ್ತು 17 ಇನ್ನು 3-4 ದಿವಸಕ್ಕೆ ಬರುತ್ತೆ, ಆಯ್ತಾ? ಸೊ ಹಾಗಾಗಿ ಯಾಕೆ ನಾನು ಇಷ್ಟೇ ಹೇಳೋದು, ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ, ವಿನಾಕಾರಣ ನೀವಾಗೆ ಕಾಯಿಲೆ ತಂದುಕೊಂಡು ಬಳಲೋದು ಬೇಡ. ಯಾಕೆಂದ್ರೆ ನೀವೆಲ್ಲ ತಡಿಬೋದಲ್ಲ. BP ಕಾಯಿಲೆ ಜಾಸ್ತಿ ಆಗಿ ನೀವು ಪಾರ್ಶ್ವ ಬರುತ್ತೆ ಅಂದ್ರೆ ಅದನ್ನ ತಡಿಬೋದಲ್ಲ. ಸಕ್ಕರೆ ಕಾಯಿಲೆಯಿಂದ ಆಗುವ ಅನಾಹುತಗಳನ್ನು ನೀವು ತಡಿಬೋದಲ್ವಾ? ಅದಕ್ಕೋಸ್ಕರ ಇಂಥ ಕಾರ್ಯಕ್ರಮ ಮಾಡುತ್ತೆ. ತಡೆಗಟ್ಟಲೇಬೇಕು, ಮನುಷ್ಯ ಜಾಸ್ತಿ ದಿವಸ ಆರೋಗ್ಯವಾಗಿ ಬಾಳಲೇಬೇಕು ಅಂತ ಈ ಕಾರ್ಯಕ್ರಮನ ಸರ್ಕಾರ ಮಾಡ್ತಾ ಇದೆ. ಸರ್ಕಾರದ ಎಲ್ಲಾ ಕಾರ್ಯಕ್ರಮಗಳನ್ನ ಸಮುದಾಯ ಮಟ್ಟದಲ್ಲಿ ನಾವು